ನೇಮ್ ಪಡ್ಕೊಬೇಕಂದ್ರೆ ನೀವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಬೇಕು. ಪ್ರೋಟೀನ್ ಅಂದರೆ ಏನು, ಸೊ ನಿಮಗೆ ಏನು ಅನುಕೂಲ ಆಯಿತಾ ಯೋಚನೆ ಮಾಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಾಗಿದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಪ್ರತಾಪ್ ಫಿಟ್ನೆಸ್ ಕನ್ನಡಿಗ. ಸೊ ತಮ್ಮನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ICNL ವಿನ್ ಆದರೆ ಏನು ಸಿಗುತ್ತೆ. ನಾನು ಹತ್ತತ್ರ ಐಸ್ ಶೋ ಮಾಡಿದ್ದೀನಿ. ಐಸ್ ಶೋ ಅಲ್ಲಿ ಪ್ಲೇಸ್ಮೆಂಟ್ ಆಗಿದೆ. ಸೊ ಅದರಿಂದ ಎಷ್ಟು ಅಮೌಂಟ್ ಹಾಳು ಮಾಡ್ಕೊಂಡಿದ್ರೆ ಅದರಿಂದ ಏನು ಬರುತ್ತೆ, ಏನು ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಲಾಸ್ಟ್ ಗಂಟೆ ನೋಡ್ರೆ ಇಂಟ್ರೆಸ್ಟ್ ಇರುತ್ತೆ. ನೆಕ್ಸ್ಟ್ ನೀವೇನ ಒಂದು ಬಾಡಿ ಬಿಲ್ಡಿಗೆ ಬರಬೇಕಂದ್ರೆ ಸೊ ಅದರಿಂದ ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಎಷ್ಟು ಕಷ್ಟಪಡಬೇಕು, ಅದರಲ್ಲಿ ವಿನ್ ಆದರೆ ಏನು ಸಿಗುತ್ತೆ ಎಲ್ಲ ಫುಲ್ ಡೀಟೇಲ್ ಆಗಿ ಸೊ ನಾನು ನಿಮ್ಗೆ ಹೇಳ್ತೀನಿ. ಸೊ ಬಾಡಿ ಬಿಲ್ಡಿಂಗ್ ಅಂದರೆ ನರಕ ಗುರು, ನನಗೆ ಸಾಕಾಗ್ಬಿಟ್ಟೈತೆ. ನರಕ ನೋಡ್ಬಿಟ್ಟಿದ್ದೀನಿ, ಅಷ್ಟು ಕಷ್ಟ ಇರುತ್ತೆ. ಆದರೆ ಅದರಲ್ಲೇ ವಿನ್ ಆದರೆ ಮಾತ್ರ ದೇವರಣೆಗೆ ₹1 ಬರೋಲ್ಲ. ನಮ್ಮ ಕೈಯಿಂದನೇ ಅಮೌಂಟು ಖರ್ಚಾಗುತ್ತೆ ಹೊರತು ಅದರಿಂದ ಏನು ಬೆನಿಫಿಟ್ ಇಲ್ಲ. ಅದರಿಂದ ಏನು ಸಿಗುತ್ತೆ ಅಂದರೆ ಒಂದು ನೇಮ್ ಪಡ್ಕೊಬೋದು. ಆ ನೇಮ್ ಪಡ್ಕೊಬೇಕಂದ್ರೆ ನೀವು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಬೇಕು. ಇಲ್ಲಾಂದರೆ ಅದು ಏನು ಬರೋಲ್ಲ. ಜಸ್ಟ್ ನೀವೇನೋ ಶೋ ಮಾಡಿಕೊಂಡು ನಿಮ್ಗೆ ನೀವೇ ಗುರ್ಸ್ಕೊತೀರ ಹೊರತು ಬೇರೆಯವ್ರಿಗೆ ಯಾರಿಗೂ ಗುರ್ಸೋಕ್ಕಾಗಲ್ಲ. ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ನೇಮ್ ಬರುತ್ತೆ, ಒಳ್ಳೆ ಪ್ರೇಮ್ ಸಿಗುತ್ತೆ ಅಷ್ಟೇ. ಆದರೆ ಬಿಟ್ಟರೆ ಇನ್ನೇನು ಸಿಗೋಲ್ಲ. ತುಂಬ ಜನ ICNL ಮಾಡಬೇಕು ಅಂತ ತುಂಬ ಮಿಡಲ್ ಕ್ಲಾಸ್ ಬರ್ತಾವ್ರೆ. ಸೊ ಅವ್ರಿಗೆ ಏನೋ ಅನುಕೂಲ ಆಗಲಿ ಅಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಜಸ್ಟು ಇದರಿಂದ ಇನ್ಫಾರ್ಮೇಷನ್ ಸಿಗುತ್ತೆ. ಲಾಸ್ಟ್ ಗಂಟೆ ನೋಡ್ರಿ, ಮಿಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ನೀವು ಯಾರು ನನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮರಿದಿರ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲ್ನ, ಇನ್ನೂ ಅನುಕೂಲ ಆಗುತ್ತೆ. ಇದೇ ಥರ ಇಂಟ್ರೆಸ್ಟಿಗೂ ಸೊ ಏನೋ ಒಂದು ನನ್ನಿಂದ ನಿಮಗೆ ಅನುಕೂಲ ಆಗುತ್ತೆ. ಅದೇ ಥರ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಲೆಟ್ಸ್ ಗೋ. ನಾನು ತೋರಿಸ್ತೀನಿ ನನಗೆ ಏನೇನು ಬಂದಿದೆ, ಹೆಂಗೆ ICNL ಪಾರ್ಟಿಸಿಪೇಟ್ ಮಾಡಿದೆ, ಏನೆಲ್ಲ ಸಿಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಸೊ ನಾನು ICNLಗೆ 2022 ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಗೋವಲ್ಲಿ ಫಸ್ಟ್ ಪಾರ್ಟಿಸಿಪೇಟ್ ಮಾಡಿದ್ದು. ಸೊ ಹತ್ತತ್ರ ಐಸ್ ಶೋ ಮಾಡಿದ್ದೀನಿ. ಗೋವಾ, ಬೆಂಗಳೂರು ಮತ್ತು ಹೈದ್ರಾಬಾದು, ಮತ್ತು ಬೆಂಗಳೂರು ಹೈದ್ರಾಬಾದಲ್ಲಿ ಮಾಡಿದೆ. ಸೊ ಐಸ್ ಶೋಯಿಂದ ನನಗೆ ಹತ್ತತ್ರ ಒಂದು ₹12 ಲಕ್ಷ ಖರ್ಚಾಗಿದ್ದೆ. ಸೊ ₹12 ಲಕ್ಷ ಖರ್ಚಾಗಿದೆ ಹೊರತು ಅದರಿಂದ ₹1 ಏನೂ ಸಿಗಲಿಲ್ಲ. ಸೊ ನೀವೇನು ಹಿಂದೆ ನೋಡ್ತಾ ಇದ್ದೀರಾ, ಕಾಣಿಸ್ತಿದೆಯಲ್ಲ ಫೋಟೋ, ಅದು ಆ ಮೆಡಲು ಸರ್ಟಿಫಿಕೇಟ್ ಸಿಕ್ತು. ಇಷ್ಟಕ್ಕೆ ನಾನು ₹12 ಲಕ್ಷ ಖರ್ಚು ಮಾಡಿದ್ದೀನಿ. ಆ ₹12 ಲಕ್ಷ ತೊಗೊಂಡೋಗಿ ಎಲ್ಲನ ಆಚೆ ಕಡೆ ಹಾಕಿದರೆ ಒಳ್ಳೆ ಇನ್ಕಮೇ ಬರ್ತಾಯಿತ್ತು. ಆದರೆ ನಾನು ಆ ಥರ ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ನಾನು ಈ ಫೀಲ್ಡ್ಗೆ ಬಂದಿದ್ದೆ ಒಂದೇ ಒಂದು ಉದ್ದೇಶಕ್ಕೋಸ್ಕರ. ಇದರಿಂದ ಅಮೌಂಟು ನನಗೆ ಬರ್ತದೆ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಇದರಿಂದ ನನಗೆ ಒಳ್ಳೆ ನೇಮ್ ಸಿಗ್ತದೆ ಅಂದ್ಬಿಟ್ಟು ನಾನು ಈ ಫೀಲ್ಡ್ಗೆ ಬಂದೆ. ಆ ನೇಮ್ ಪಡ್ಕೊಂಡಿದ್ದೀನಿ. ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದೀನೋ ಅಷ್ಟೇ ಪ್ರೀತಿ ನಾನು ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿದ್ದೀರಾ, ಅದು ಸಿಕ್ಕಾಪಟ್ಟೆ ಖುಷಿ ಐತೆ. ಯಾಕಂದರೆ 95,000 ಜನ ನನ್ನ ಪ್ರೀತಿಸೋರಿದ್ದಾರೆ. ಸೊ ನಾನು ಅಷ್ಟೇ ಹಾರ್ಡ್ ವರ್ಕ್ ಮಾಡಿ ಸೊ ನಾನು ತುಂಬ ಚೆನ್ನಾಗೇ ಮಾಡ್ಕೊಂಬಂದಿದ್ದೀನಿ. ನನಗೆ ಯಾವ ಥರ ಫೀಲ್ ಇಲ್ಲ. ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಸೊ ತುಂಬ ಜನ ICNL ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಬರ್ತಾನೆ ಇದ್ದೀರಾ. ತುಂಬ ಜನ ನಾನು ಕಣ್ಣಾರ ನೋಡಿರೋದು ಎಲ್ಲ ಮಿಡಲ್ ಕ್ಲಾಸ್ ಅವರೇ. ಸೊ ಫೀಲ್ಡ್ ವರ್ಕ್ ಮಾಡೋದು, ಆ ಕೆಲಸ ಮಾಡೋದು, ಅದರಿಂದ ಸ್ವಲ್ಪ ಅಮೌಂಟ್ ಸೇವ್ ಮಾಡಿಕೊಂಡು ಏನೋ ಬರ್ತೀರಾ. ದಯವಿಟ್ಟು ಈ ಕೆಲಸ ಮಾತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಾನು ಪರ್ಸ್ನಲ್ಲಾಗಿ ತುಂಬಾ ಕಷ್ಟ ಅನುಭವಿಸಿದ್ದೀನಿ. ನಾನೊಂದು ಮಿಡಲ್ ಕ್ಲಾಸಲ್ಲಿದ್ದೆ. ನನ್ನದು ಬಿಸ್ನೆಸ್ ಕೋಳಿ ಫಾರಮ್ ಇದ್ಕೊಂಡು ಅದರಲ್ಲಿ ಚಿಕನ್ ನೋಡಿಕೊಂಡು ಆ ಕೆಲಸಗಳು ಮಾಡಿಕೊಂಡು ನಾನು ಇಷ್ಟು ದೂರ ಬಂದಿದ್ದೀನಿ. ಆದರೆ ನನಗೆ ಇನ್ಕಮ್ ಬರ್ತಾಯಿತ್ತು, ಸೈಡಲ್ಲಿ ಇನ್ಕಮ್ ಬರ್ತಾಯಿತ್ತು. ದಯವಿಟ್ಟು ನೀವು ಒಂದು 15,000 20,000 ಕೆಲ್ಸಕ್ಕೆ ಹೋಗಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಸೊ ಅದರಿಂದ ನಿಮ್ಗೆ ಅಮೌಂಟ್ ಏನೂ ಸಿಗೋಲ್ಲ. ಎಲ್ಲ ಅಮೌಂಟ್ ಎಲ್ಲ ಹಾಳು ಮಾಡ್ಕೊತೀರಾ. ನಿಮಗೆ ಲಾಸ್ಟಲ್ಲಿ ಅಯ್ಯೋ ನಾನು ಏನಕ್ಕೆ ಮಾಡಿದೆ ಅನ್ಸೋ ಒಂದು ಫೀಲ್ ಬಂದ್ಬಿಡುತ್ತೆ. ದಯವಿಟ್ಟು ನಾನು ಅದನ್ನೇ ಹೇಳೋದು ನಿಮಗೆ. ಅದಕ್ಕೋಸ್ಕರನೇ ಇದೊಂದು ಅನುಕೂಲ ಆಗಲಿಬಿಟ್ಟು ವಿಡಿಯೋ ಮಾಡ್ತಿರೋದು. ತುಂಬ ಜನ ನೋಡಿಬಿಟ್ಟಿದ್ದೀನಿ, ನನಗೆ ನೋಡಿ ಬೇಜಾರಾಗ್ಬಿಟ್ಟಿದೆ. ಸೊ ಎಲ್ಲರೂ ICN ಅಂತಾರೆ. ICN ಫೆಡರೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಶೋ ಮಾಡಿಸ್ತಾರೆ. ಆದರೆ ಅದರಿಂದ ಅಮೌಂಟ್ ಬರೋಲ್ಲ. ಅವ್ರು ಒಳ್ಳೆ ಪೇಮೆಂಟ್ ಮಾಡ್ಕೊಂಡು ಹೋಗ್ತಾರೆ, ಅಮೌಂಟ್ ಅವ್ರಿಗೆ ಬರುತ್ತೆ. ಸೊ ಯಾಕಂದರೆ ಒಂದು ಶೋ ಮಾಡಬೇಕಂದ್ರೆ ಒಂದು ಕ್ಯಾಟಗರಿಗೆ 6,500 ನೀವು ಕೊಡಬೇಕಾಗುತ್ತೆ. ಅದು ಬಿಟ್ಟು ಪ್ರೀಮಿಯಮ್ಮು, ಟ್ಯಾನು, ಒಂದು ಶೋಲ್ಲಿ ನೀವು ಹೋಗಿ ಎಂಟ್ರಿ ಅಲ್ಲಿ ಹೋಗ್ಬಿಟ್ಟು ಶೋಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಒಂದು 20-25 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಅದು ಬಿಟ್ಟು ಡಯಟು ಮತ್ತು ಕೋಚಿಂಗ್ ಫೀಸ್ ಕೊಡಬೇಕು. ಅದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಇಷ್ಟೆಲ್ಲ ಮೇಂಟೈನ್ ಮಾಡಿದ್ರೂ ಲಾಸ್ಟಲ್ಲಿ ನರಕ ನೋಡಬೇಕು. ನರಕ ಅಂದರೆ ಯಾವ ಥರ ಇರುತ್ತೆ ಅಂದರೆ ನೈಟ್ ಹೊತ್ತು ನಿದ್ದೆ ಬರೋಲ್ಲ. ಯಾಕಂದರೆ ಡಿಪ್ರೆಷನ್ ಮಾಡಿರ್ತೀರ, ಲೋ ಕ್ಯಾಲೋರೀಸ್ ತಿಂತಾಯಿದ್ರೆ ನಿದ್ದೆ ಬರೋಲ್ಲ, ಕೋಪ ಜಾಸ್ತಿ ಆಗುತ್ತೆ, ಮನೆಯವ್ರನ್ನ ಬೈತೀರಿ. ಸೊ ಮನೆಯವ್ರು ಕಾಸು ಕೊಡಿಲ್ಲ ಅಂದರೆ ನಾವೇನೋ ಒಂದು ಮಾಡ್ತಾಯಿದ್ರಿ, ಕಾಸು ಕೊಡಿಲ್ಲ ಅಂತ ಅವ್ರ ಮೇಲೆ ಗಲಾಟೆ ಮಾಡ್ಕೊತೀರಿ. ಇಷ್ಟೆಲ್ಲ ಸಮಸ್ಯೆಗಳಿರುತ್ತೆ. ಸೊ ನಾನು ಅದನ್ನೇ ಹೇಳೋದು, ನೀವೊಂದು ಬಾಡಿ ಬಿಲ್ಡಿಂಗ್ ಇಲ್ಲ ICNL ಅಲ್ಲ, ಬೇರೆ ಎಲ್ಲೋ ನೀವು ಒಂದು ಬಾಡಿ ಬಿಲ್ಡರ್ ಆಗ್ತೀರಿ, ಇಲ್ಲ ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂದರೆ ಸೊ ದಯವಿಟ್ಟು ಕ್ಲಿಯರಾಗಿ ಕೇಳಿಸ್ಕೊಂಬಿಡ್ರಿ. ನಿಮಗೆ ಸೈಡಲ್ಲಿ ಇನ್ಕಮ್ ಬಂದರೆ ಮಾತ್ರ ಮಾಡಿರಿ, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡ್ರಿ. ತುಂಬ ಜನ ಬರ್ತೀರಾ, ಏನೋ ಒಂದು ಮಾಡಬೇಕು, ಒಂದು ಅಚೀವ್ ಮಾಡಬೇಕು ಅಂತ ಬರ್ತೀರಾ, ಅಚೀವ್ ಮಾಡ್ತೀರಾ. ಆ ಸೋಷಿಯಲ್ ಮೀಡಿಯಾ ಅಷ್ಟು ನೀವು ಯೂಸ್ ಮಾಡ್ಕೊಳಲ್ಲ, ನೀವು ಯಾರಿಗೂ ಅಷ್ಟೊಂದು ಗುರ್ಸ್ಕೊಳಲ್ಲ. ಅದರಿಂದ ತುಂಬಾ ಒಂಥರ ನಿಮಗೆ ಒಂದು ಫೀಲ್ ಆಗಿಬಿಡುತ್ತೆ. ಇಷ್ಟೆಲ್ಲ ಖರ್ಚು ಮಾಡಿ ನಾನು ಏನು ಮಾಡಿದೆ, ನನಗೇನು ಸಿಗಲಿಲ್ಲ ಅಂತ ಒಂದು ಫೀಲ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಸಲ ಅಲ್ಲ 10 ಸಲ ಯೋಚನೆ ಮಾಡಿ. ನಾನು ಒಂದು ಬಾಡಿ ಬಿಲ್ಡಿಂಗ್ ಶೋಗೆ ಹೋಗ್ತಾಯಿದ್ದೀನಿ ಅಂದರೆ ಹೆಜ್ಜೆ ಇಕ್ಬೇಕಂದ್ರೆ
ಯೋಚನೆ ಮಾಡಿ. ಯಾರು ಈ ಥರ ಹೇಳೋದೇ ಇಲ್ಲ. ಬಾಡಿ ಬಿಲ್ಡಿಂಗ್ ಅಂದರೆ ಏನೋ ಅವ್ರಿಗೇನೋ ಕೋಚಿಂಗ್ ಕೊಡ್ತಾರೆ, ಅವ್ರಿಗೇನೋ ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಡ್ತಾರೆ. ನಾನು ಫಸ್ಟೆಲ್ಲ ಸ್ಟಾರ್ಟಿಂಗೆಲ್ಲ ತುಂಬಾ ನರಕ ಅನುಭವಿಸ್ಬಿಟ್ಟು ನನಗೆ ಏನೂ ಗೊತ್ತಿರಲಿಲ್ಲ ಪ್ರೋಟೀನ್ ಅಂದರೆ ಏನು, ಸೊ ಯಾವ ಥರ ತೊಗೊಬೇಕು, ಯಾವ ಟೈಮಿಗೆ ತೊಗೊಬೇಕು ಅವೆಲ್ಲ ಏನೂ ಗೊತ್ತಿರಲಿಲ್ಲ. ನಾನು ಒಂದು ಪರ್ಸ್ನಲ್ ಕೋಚ್ ತೊಗೊಂಡೆ. ಸೊ 5 ತಿಂಗಳಿಗೆಲ್ಲ ನಾನು ಒಂದು 50,000 ರೂಪಾಯಿ ಪೇ ಮಾಡಿದ್ದೀನಿ 6 ತಿಂಗಳಿಗೆ. ಅಷ್ಟು ಪೇ ಮಾಡಿ ನಾನು ಬಂದಿರೋದು. ಅದನ್ನೆಲ್ಲ ನಮ್ಮ ಮನೆಯವರೆಲ್ಲ ಅಮೌಂಟ್ ಯಾರೂ ಕೊಡಿಲ್ಲ. ನಾನು ಒಂದು ಸ್ವಲ್ಪ ಚೀಟಿ ಹಾಕ್ಕೊಂಡು ಅದರಿಂದ ಅಮೌಂಟ್ ಬಂದಿರೋದನ್ನೆಲ್ಲ ಒಂದು ಸೇವಿಂಗ್ ಮಾಡಿಕೊಂಡು ಅವ್ರಿಗೆ ಕೊಟ್ಟು ಬಂದಿದ್ದು. ಆವಾಗ ಲಾಸ್ಟೆಲ್ಲ ನಾನು ಬಿಟ್ಬಿಡ್ತಾ ಇದ್ದೆ. ಬರ್ತಾ 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 ಅಮೌಂಟ್ ಜಾಸ್ತಿನೇ ಇಂಕ್ರೀಸ್ ಆಗ್ತಾಯಿತ್ತು, ಖರ್ಚು ಜಾಸ್ತಿ ಆಗ್ತಾಯಿತ್ತು, ಬಿಟ್ಬೇಡ ಅಂದ್ಕೊಂಡಿದ್ದೆ. ಸೊ ಆವಾಗೇನೋ ಒಂದು ಟೈಮ್ ನಾನು ಚೆನ್ನಾಗಿತ್ತು, ಏನೇ ಮೇಲೆ ಬಂದ್ಬಿಟ್ಟೆ. ಅದಾದಮೇಲೆ ಒಂದು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ವಿಡಿಯೋಸ್ ಮಾಡಿದೆ. ನಾನು ಏನು ರಿಯಾಲಿಟಿ ಒರಿಜಿನಾಲಿಟಿ ಎಲ್ಲ ಆಗ್ತಾಯಿದ್ದೆ. ಜನಕ್ಕೆ ತುಂಬಾ ಇಷ್ಟ ಆಯಿತು, ಅಷ್ಟೇ ಪ್ರೀತಿ ಕೊಡ್ತಾಯಿದ್ರು, ಅದೊಂಥರ ಖುಷಿ ಆಯಿತು. ಸೊ ನಾನು ಅಷ್ಟೇ ಹೇಳೋದು, ನೀವು ಯಾರನ್ನ ಒಂದು ಬಾಡಿ ಬಿಲ್ಡಿಂಗ್ ಬರಬೇಕಂದ್ರೆ ದಯವಿಟ್ಟು ಹಂಬಲ್ ರಿಕ್ವೆಸ್ಟು. ಸೊ ತುಂಬ ಜನ ನನಗೆ ಮೆಸೇಜು ಮಾಡ್ತಾಯಿದ್ದೀರಾ, ಹಣ ನನಗೆ ಈ ಥರ ಕಷ್ಟಪಡ್ತಾಯಿದ್ದೀನಿ, ಒಂದು ಟೈಮ್ ನಾನು ಏನೋ ಅಚೀವ್ ಮಾಡಬೇಕು ಆ ಥರ ಅಂತ ತುಂಬಾ ಮೆಸೇಜ್ ಮಾಡ್ತಾಯಿದ್ದೀರಾ. ಒಂದು ಹೇಳ್ತೀನಿ ಕೇಳಿಸ್ಕೊಂಬಿಡ್ರೆ. ಸೊ ನೀವು ಶೋ ಅಲ್ಲಿ ವಿನ್ ಆಗ್ತೀರಾ, ಇಲ್ಲ ಪ್ರೋ ಕಾರ್ಡ್ ಹೊಡಿತೀರಾ, ಓವರ್ ಆಲ್ ಟೈಟಲ್ ಹೊಡಿತೀರಾ, ಅದರಿಂದ ಏನು ಬರುತ್ತೆ? ಸೊ ಅದರಿಂದ ನಿಮಗೆ ಏನು ಅನುಕೂಲ ಆಯಿತಾ? ಯೋಚನೆ ಮಾಡಿ. ಅದರಿಂದ ಏನೇನು ಇನ್ಕಮ್ ಬರುತ್ತಾ? ಯೋಚನೆ ಮಾಡಿ. ಪ್ರತಿಯೊಂದು ಯೋಚನೆ ಮಾಡಿರಿ. ಅಜ್ಜೆ ಆಗಬೇಕಂದ್ರೆ ಏನೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದರಿಂದ ಏನೇನು ಬರುತ್ತೆ ಅಂದರೆ ಯೋಚನೆ ಮಾಡಿರಿ. ಸೊ ನನಗೆ ಸೈಡಲ್ಲಿ ಇನ್ಕಮ್ ಬರ್ತಾಯಿತ್ತು, ಫ್ಯಾಮಿಲಿ ಅಷ್ಟೇ ಸಪೋರ್ಟ್ ಮಾಡ್ತಾಯಿತ್ತು. ಎಲ್ಲರಿಗೂ ಈ ಥರ ಇರಲ್ಲ, ಅನುಕೂಲಗಳಿರಲ್ಲ, ಸಪೋರ್ಟು ಮಾಡಲ್ಲ. ಸೊ ಮನೆಯಲ್ಲಿ ಬೈಸ್ಕೊಂಡು ಮಾಡೋಕ್ಕೆ ಹೋಗ್ಬೇಡ್ರಿ ದಯವಿಟ್ಟು. ಸೊ ಇನ್ನೇನೋ ನಿಮಗೆಲ್ಲ ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ, ಇಲ್ಲ ನಿಮ್ಗೆ ಏನೇನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೇಕಂದ್ರೆ ಕಮೆಂಟ್ ಹಾಕಿ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.